ಔಜುಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ದಿನಾಂಕ 3/1/2026 ಶನಿವಾರರಂದು ಬಾಗಲಕೋಟೆಯ ಸುಪ್ರಸಿದ್ಧ ಸೂಫಿ ಹಜರತ್ ಸೈಯದ್ ಸಾಲಾರ್ ಮೊಹಮ್ಮದ್ ಮಕ್ಸೂದ್ ಅಲಿ ಘಾಜಿ ರಹಮತುಲ್ಲಾಹಿ ಅಲೈಹಿಯವರ ಉರ್ಸ್ ಕಾರ್ಯಕ್ರಮ, ಸಂದಲ್ ಕಾರ್ಯಕ್ರಮ ಜರುಗಲಿದೆ. ಇವರಿಗೆ ಭಾಳಷ್ಟು ಜನರು ಈ ನಾಮದಿಂದ ಗುರುತಿಸಿಕೊಳ್ಳೋದು ಸ್ವಲ್ಪ ಕಷ್ಟದ. ಯಾಕಂದರೆ ಇವರಿಗೆ ಹಜರತ್ ಶಹೀನ್ ಶಾ ಅಲಿ ಅಂತ ಎಲ್ಲರೂ ಬೋಧಿಸುವುದುಂಟು. ಈ ಹೆಸರಿನಿಂದಲೇ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಈ ಸುಮಾರು 244 ವರ್ಷ ಅವರು ಬಾಗಲಕೋಟೆಗೆ ಆಗಮಿಸಿದ್ದು. ಹಿಂದೆ ಇವರು ಬಾಗಲಕೋಟೆಗೆ ಬಂದದ್ದು ಪ್ರಪ್ರಥಮವಾಗಿ ಇವರು ಬಗ್ದಾದ್ ಶರೀಫ್ದಿಂದ ಹೊರಟು ಇವರು ನಮ್ಮ ಗುಲ್ಬರ್ಗಾ ಶರೀಫ್ ಅದ ಅದು ಖ್ವಾಜಾ ಬಂದಾ ನವಾಜ್ ಅವರಲ್ಲಿ ಇರ್ತಾರೆ ಇವರು. ನಂತರ ಅವರ ಆದೇಶದ ಅನುಗುಣವಾಗಿ ಇವರು ಬಾಗಲಕೋಟೆಗೆ ಬರ್ತಾರೆ. ಬಾಗಲಕೋಟೆಯಲ್ಲಿ ಇವರು 244 ವರ್ಷ ತಮ್ಮ ಆಯುವನ್ನು ಕಳೀತಾರೆ. ಇಲ್ಲಿ ಬಂದಾಗ ಜನರಿಗೆ ಧಾರ್ಮಿಕ ಬೋಧನೆ, ಮಾನವೀಯತೆಯ ಸಾರವನ್ನು ಸಾರಿದ್ದಾರೆ. ಇದನ್ನು ಕಂಡು ಸಾಕಷ್ಟು ಜನ ಮುಸ್ಲಿಮರಲ್ಲದವರು ಸಾಕಷ್ಟು ಜನ ಏನಪ್ಪ ಅಂದ್ರೆ ಪ್ರಭಾವಿತರಾಗಿ ಇವರಿಗೆ ಮುರಿದ್ಗಳಾಗ್ತಾರೆ, ಭಕ್ತಾದಿಗಳಾಗ್ತಾರೆ. ಇವರು ಬರುವಾಗ ಬಗ್ದಾದ್ ಶರೀಫ್ಲಿಂದ ಬರುವಾಗ ಹಜರತ್ ಮಕ್ದೂಮ್ ಶಾ ಅಲಿ ಇವ್ರ ಜೊತೆಗೆ ಬರ್ತಾರೆ. ಅವ್ರಿಗೆ ಛೋಟೆ ಅಂತ ಅಂತಾರೆ. ಇವ್ರ ಜೊತೆಗೆ ಇನ್ನೂ 16 ಜನನೂ ಭಕ್ತಾದಿಗಳು ಬಾಗಲಕೋಟೆಗೆ ಬರ್ತಾರೆ. ಇದು ಸೂಫಿ ಸಂತರಾದಂಥ ನಮ್ಮದು ದಕ್ಷಿಣ ಭಾರತದ ಸೂಫಿ ಸಂತರಾದಂಥ ಹಜರತ್ ಖ್ವಾಜಾ ಬಂದಾ ನವಾಜ್ ಅವರ ಆದೇಶ ಅನುಸಾರವಾಗಿ ಇಲ್ಲಿ ಬರ್ತಾರೆ. ಆನಂತರ ಇವರು ಬಾಗಲಕೋಟೆ ಶಹರಕ್ಕೆ ಬಂದು 244 ವರ್ಷ ಆಗಮಿಸಿದ್ದು. ಇವರ ಮಜಾರ್ ಶರೀಫ್ ಅಂತೀವಿ ನಾವು, ಗೋರಿ ಅಂತಾರೆ ಇದಕ್ಕೆ ಕನ್ನಡದಲ್ಲಿ. ಮಜಾರ್ ಶರೀಫ್ ಇಲ್ಲಿದ್ದೀವಿ ನಾವು. ಈ ಪವಿತ್ರ ಸ್ಥಾನದಲ್ಲಿ ನಾವೀಗ ನಿಂತು ಎಲ್ಲ ಮಾಹಿತಿಯನ್ನು ಕೊಡ್ತಾಯಿದ್ದೇವೆ. ಇವರು ಎಲ್ಲ ಸಮಾಜದೊಂದಿಗೆ ಭಾವೈಕ್ಯತೆಯ ಸಾರವನ್ನು ಸಂದೇಶವನ್ನು ನೀಡಿದಂಥ ಮಹಾನ್ ಸೂಫಿಗಳು. ಬಾಗಲಕೋಟೆಯಲ್ಲಿ ಇವರು ಪ್ರಪ್ರಥಮವಾಗಿ ನನ್ನ ತಿಳಿದ ಮಟ್ಟಿಗೆ ಬಾಗಲಕೋಟೆ ಬಂದ ಸೂಫಿ ಸಂತರಲ್ಲಿ ಇವರು ಹಜರತ್ ಶಹೀನ್ ಶಾ ಅಲಿ ಬಾಬಾ ಅವರು. ಇವರಿಲ್ಲಿ ಬಂದ ಮೇಲೆ ಬಾಗಲಕೋಟೆಯ ಜನರು ಏನು ಈ ಪವಿತ್ರ ಸ್ಥಾನದಲ್ಲಿ ನಿಂತೀವಿ ನಾವು, ಇಲ್ಲೇ ಅವ್ರು ಬಂದರು. ಇಲ್ಲಿ ಬಂದಾಗ ಈತೆಲ್ಲ ಏನು ಇದ್ದಿದ್ದಿಲ್ಲ. ಆದರೆ ಇಲ್ಲಿ ನಮ್ಮ ಮುಜಾವರ್ ಫ್ಯಾಮಿಲಿ ಅಂತ ದೊಡ್ಡ ಗಡ್ಡೆ ಅದು, ದೊಡ್ಡ ಮಂತನ ಅದು. ಅವರು ಹಿರಿಯರೆಲ್ಲ ಇವರಿಗೆ ಅತ್ಯಂತ ಗೌರವದಿಂದ ಕಂಡು ಇವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಇಲ್ಲಿ. ಅವು ಮತ್ತು ಸೇವೆ ಮಾಡ್ಕೊತ ಮುಜಾರ್ ಪರಿವಾರನ ಇವ್ರು ಏನಪ್ಪ ಅಂದ್ರೆ ಯಾವಾಗಲೂ ಸೇವೆ ಮಾಡ್ಕೊತ ಬರ್ತಾರೆ. ಈಗ ಇವರು ಪೈಗಂಬರ್ ವಾಸಿಗಳಾದ ಮೇಲೆ ಇವರು ಪ್ರತಿ ವರ್ಷ ಇವರು ಉರುಸು, ಗಂಧ ಮತ್ತು ಈ ದಿನಾಂಕ 3/1/2026 ಶನಿವಾರರಂದು ಜರುಗುವಂಥ ಈ ಗಂಧದ ಕಾರ್ಯಕ್ರಮದ ಈ ಗುಳೇದ ಗುಡ್ಡದ ಹಜರತ್ ಮುಫ್ತಿ ಅಬೂಬಕರ್ ಅಶ್ರಫಿ ಅವರು ಬಂದು ಗಂಧದ ಕಾರ್ಯವನ್ನು ನೆರವೇರಿಸ್ತಾರೆ. ಮರುದಿನ ಉರುಸು ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳಿದೆ. ಇಲ್ಲಿ ಎಲ್ಲ ಬೃಹತ್ ಪ್ರಮಾಣದಲ್ಲಿ ಅನ್ನ ಸಂತರ್ಪಣೆಯನ್ನು ಮುಜಾರ್ ಕುಟುಂಬದವರು ಅದನ್ನು ನೆರವೇರಿಸ್ತಾರೆ. ಅದೇ ರೀತಿ ಜಿಯಾರತ್ ಅಂತ ತಿಳ್ಕೊಂಡು ನಮ್ಮದು 3ನೇ ದಿವಸದ ಕಾರ್ಯಕ್ರಮ ಅದು. ಒಂದು ಉರುಸು ಆತಂದರೆ ಆ ಉರುಸಲ್ಲಿ ಪ್ರಮುಖವಾಗಿ 3 ಅಂಶಗಳಿರ್ತಾವೆ. ಒಂದು ಗಂಧ, 2ನೇದು ಉರುಸು, 3ನೇದು ಜಿಯಾರತ್. ಈ 3 ಕಾರ್ಯಕ್ರಮಗಳನ್ನು ಈ ಮುಜಾ ಪರಿವಾರದವರಿಂದ ಮಾಡ್ತಾರೆ. ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಪಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಈ ವರ್ಷ ಅವರು ವಿನಂತಿ ಮಾಡ್ಕೊಳಕತ್ತಾರೆ. ಮತ್ತು ಕವಾಲಿ ಪ್ರೋಗ್ರಾಮು ರಾತ್ರಿ ಉರ್ಸಿನ ದಿವಸ, ಉರುಸು 4ನೇ ತಾರೀಕಿಗೆ ಆಗುತ್ತೆ. ಆ ದಿವಸ ರಾತ್ರಿ ಕವಾಲಿ ಕಾರ್ಯಕ್ರಮಗಳನ್ನು ಅವರು ಏರ್ಪಡಿಸ್ಯಾರ. ಪ್ರತಿ ವರ್ಷ ಈ ಕಾರ್ಯಕ್ರಮ ಅವ್ರು ಮಾಡ್ಕೊತ ಬರ್ತಿರ್ತಾರೆ.
ಈಗ ಭಕ್ತಾದಿಗಳಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡ್ಕೋಬೇಕು. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಕವಾಲಿಯ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತಕೊಂಡು ಮುಜಾವರ್ ಪರಿವಾರ ನಗರದ ಜನತೆಗೆ, ನವನಗರದ ಜನತೆಗೆ ಹಾಗೂ ಪರಸ್ಥಳದಿಂದ ಬರುವ ಜನರಿಗೆ ವಿನಂತಿಸಿಕೊಂಡಿದ್ದಾರೆ. ಇಲ್ಲಿ ಒಳ್ಳೆಯ ರೀತಿಯ ವಾತಾವರಣದ ಅತ್ಯಂತ ಅಚ್ಚುಕಟ್ಟಾಗಿ ದರ್ಗಾವನ್ನು ನಿರ್ಮಿಸಲಾಗಿದೆ ಮತ್ತು ಈ ಮತ್ತೊಂದು ಭಾಳ ಸುಧಾರಣೆ ಆಗಿದೆ. ಇದು ಏನಪ್ಪ ಅಂದ್ರೆ ಜನ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ದರ್ಶನ ಪಡಿಬೇಕಂತ ತಿಳ್ಕೊಂಡು ನಾವು ಭಕ್ತಾದಿಗಳಲ್ಲಿ ನಂಬರ್ ಪೂರ್ವಕವಾಗಿ ಕೇಳ್ಕೊತೀವಿ. ಅಸ್ಸಲಾಮು ಅಲೈಕುಮ್.